ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆ ಶಿವಕುಮಾರ್ ಸರ್ಕಾರ ಶುರುವಾಗಿ 1 ವಾರ ಆಗಿದೆ. ಈ 1 ವಾರದಲ್ಲೇ ದೊಡ್ಡ ಹೆಜ್ಜೆ ಇಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗ 5 ಪಂಚ ಗ್ಯಾರಂಟಿ ನೀಡಿದ್ರು. ಈ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ದೊಡ್ಡ ಮಟ್ಟದಲ್ಲಿ ಜನರನ್ನ ತಲುಪಿತ್ತು. ರಾಜ್ಯದ ಪ್ರತಿ ಮನೆಯ ಒಡತಿಗೂ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಕೊಂಡಂತೆ ಎಲ್ಲರ ಖಾತೆಗೂ ಹಣ ಹಾಕ್ತಾ ಇದ್ರು. 1-2 ತಿಂಗಳು ವಿಳಂಬ ಆದ್ರೂ ಖಾತೆಗೆ ಹಣ ಬರೋದು ತಪ್ಪಿರಲಿಲ್ಲ. ಹೀಗಾಗಿಯೇ ಗೃಹಲಕ್ಷ್ಮಿ ಹಣದಿಂದ ಒಂದಿಷ್ಟು ಮಂದಿ ಒಳಿತು ಕಂಡಿದ್ರು. ನಾವು ಫ್ರಿಡ್ಜ್ ತಗೊಂಡ್ವಿ, ಬೋರ್ ಕೊರೆಸಿದ್ವಿ, ತಾಳಿ ತಗೊಂಡೆ, ಹೀಗೆ ಏನೇನೋ ಸುದ್ದಿ ಆಯ್ತು. ಆದ್ರೀಗ ಇದೇ ಯೋಜನೆಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಸಿಎಂ ಡಿಕೆಶಿ ಸರ್ಕಾರ ಮುಂದಾಗಿದೆ. ಇನ್ನು ಮುಂದೆ ಎಲ್ರಿಗೂ ಈ ಗೃಹಲಕ್ಷ್ಮಿಯ ಹಣ ಸಿಗೋದಿಲ್ಲ. ಜೊತೆಗೆ ಇಷ್ಟು ದಿನ ಬ್ಯಾಂಕ್ನಲ್ಲಿ ಸಿಗ್ತಾ ಇದ್ದ ಹಾಗೆ ಅಷ್ಟು ಈಸಿಯಾಗಿಯೂ ಹಣ ಸಿಗೋದಿಲ್ಲ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಜ್ಯದಲ್ಲಿ ಸುಮಾರು 1,30,00,000ಕ್ಕೂ ಅಧಿಕ ಮಹಿಳಾ ಫಲಾನುಭವಿಗಳು ಈ ಯೋಜನೆಯ ಲಾಭ ಪಡಿತಾ ಇದ್ದಾರೆ. ಪ್ರತಿ ತಿಂಗಳು ಇವರ ಅಕೌಂಟ್ಗೆ 2,000 ರೂಪಾಯಿಯ ಆರ್ಥಿಕ ನೆರವು ಹರಿದು ಹೋಗ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ಯೋಜನೆಯ ಅನುಷ್ಠಾನದಲ್ಲಿ ಒಂದಿಷ್ಟು ಲೋಪದೋಷಗಳು ಇರೋದು ಕಂಡು ಬಂದಿತ್ತು. ಇದರಿಂದ ಸರ್ಕಾರದ ಆದಾಯಕ್ಕೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇತ್ತು. ಹೀಗಾಗಿ ನಕಲು ಫಲಾನುಭವಿಗಳಿಗೆ ಶಾಶ್ವತವಾಗಿ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನ ಕಡ್ಡಾಯಗೊಳಿಸಲು ಕಠಿಣ ನಿರ್ಧಾರ ಕೈಗೊಂಡಿದೆ. ಈ ರೂಲ್ಸ್ ಜಾರಿಯಾಗ್ತಾ ಇದ್ದಂತೆ ಇನ್ನು ಮುಂದೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗಲಿದೆ. ಈ ಬಯೋಮೆಟ್ರಿಕ್ ಯೋಜನೆ ಅನ್ನೋದು ಅನರ್ಹರನ್ನ ತಡೆಯೋದಕ್ಕೆ ಮಾಡಿರೋ ಸರ್ಕಾರದ ಹೊಸ ಅಸ್ತ್ರ. ಯಾರು ಗೃಹಲಕ್ಷ್ಮಿ ಹಣ ಪಡಿತಾ ಇರ್ತಾರೋ ಅವರೇ ಬಂದು ತಮ್ಮ ಹೆಬ್ಬೆಟ್ಟಿನ ಗುರಿತು, ಕಣ್ಣುಗಳ ಸ್ಕ್ಯಾನಿಂಗ್ ಅಥವಾ ಮುಖದ ಗುರುತನ್ನ ನೀಡಿ ತಮ್ಮ ಇರುವಿಕೆಯನ್ನ ತೋರಿಸ್ಕೊಳ್ಬೇಕು. ಯಾಕಂದ್ರೆ ಇಷ್ಟು ದಿನ ಪ್ರತಿಯೊಬ್ಬರ ಅಕೌಂಟ್ಗೂ ಹಣ ಹೋಗ್ತಾ ಇತ್ತು. ಆದ್ರೆ ಕಳೆದ 3 ವರ್ಷದಲ್ಲಿ ಸಾವಿರಾರು ಮಂದಿ ಸಾವನ್ನಪ್ಪಿದ್ದಾರೆ. ಅವರ ಬಗ್ಗೆ ಯಾವುದೇ ಮಾಹಿತಿಯೂ ಸರ್ಕಾರಕ್ಕೆ ಸಿಕ್ಕಿಲ್ಲ. ಹೀಗಾಗಿ ಅವರ ಅಕೌಂಟ್ಗೂ ಹಣ ಹರಿದು ಹೋಗಿದೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ಹೆಣ್ಮಕ್ಳು ಸಾವನ್ನಪ್ಪಿದ್ರು ಕೂಡ ಅವರ ಕುಟುಂಬಸ್ಥರು ಡೆಬಿಟ್ ಕಾರ್ಡ್ಗಳನ್ನ ಬಳಸಿ ಬ್ಯಾಂಕ್ನಲ್ಲಿರೋ ಹಣ ಬಿಡಿಸ್ಕೊಂಡಿದ್ದಾರೆ. ಹೀಗಾಗಿ ಈ ಹಣವನ್ನ ಸರ್ಕಾರ ವಾಪಸ್ ಪಡೆಯೋದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದು ಸರ್ಕಾರದ ಗಮನಕ್ಕೆ ಹೋಗ್ತಾ ಇದ್ದಂತೆ ಈ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಫಲಾನುಭವಿಗಳೇ ಬಂದು ಹೆಬ್ಬೆಟ್ಟು ಒತ್ತಬೇಕು, ಆಗ ಮಾತ್ರ ಹಣ ಬಿಡುಗಡೆಯಾಗೋದು. ಇಲ್ಲೂ ಒಂದಿಷ್ಟು ಹೊಸ ರೂಲ್ಸ್ ಇದೆ. ಇಷ್ಟು ದಿನ ಬ್ಯಾಂಕ್ನಲ್ಲಿ ಅಥವಾ ATMನಲ್ಲಿ ಹಣ ಬಿಡಿಸಿಕೊಳ್ತಾ ಇದ್ರು. ಇನ್ನು ಮುಂದೆ ಇದು ಸಾಧ್ಯ ಆಗಲ್ಲ. ರಾಜ್ಯಾದ್ಯಂತ ಇರುವ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಈ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲು ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾರೆ. ಈ ಹೆಬ್ಬೆಟ್ಟು ಕೊಡಲು ಬರುವಾಗ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಈ ಹಿಂದೆ ನೀಡಿರುವ ಗೃಹಲಕ್ಷ್ಮಿ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು. ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ಪಡೆಯೋ ಹೆಣ್ಣುಮಕ್ಕಳು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಬಯೋಮೆಟ್ರಿಕ್ ಪ್ರಕ್ರಿಯೆ ಮುಗಿದ ಬಳಿಕವೇ ಮುಂದಿನ ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆ ಆಗಲಿದೆ. ಆತ್ಮೀಯರೇ, ಇಷ್ಟು ದಿನ ಎಲ್ಲಾ ಮನೆಯ ಯಜಮಾನಿಯರಿಗೆ 2,000 ರೂಪಾಯಿ ಹಣ ಬರ್ತಾ ಇತ್ತು. ಇನ್ನು ಮುಂದೆ ಹಾಗಾಗಲ್ಲ. ಆದಾಯ ತೆರಿಗೆ ಪಾವತಿದಾರರು ಮತ್ತು GST ತೆರಿಗೆ ಪಾವತಿಸುವ ಕುಟುಂಬದವರಿಗೆ ಯಾವುದೇ ಕಾರಣಕ್ಕೂ ಈ ಹಣ ಬರೋದಿಲ್ಲ. ಸರ್ಕಾರದ ಈ ಬಯೋಮೆಟ್ರಿಕ್ ಯೋಜನೆಯೇನೋ ಚೆನ್ನಾಗಿದೆ, ಆದರೆ ಕೂಲಿ ನಾಲಿ ಮಾಡೋರಿಗೆ ಇದು ತಲೆನೋವಾಗಲಿದೆ. ಯಾಕಂದ್ರೆ ನಿತ್ಯದ ಕೂಲಿ ಕೆಲಸ ಹಾಗೂ ಮನೆ ಕೆಲಸ ಬಿಟ್ಟು ಗಂಟೆಗಟ್ಟಲೆ ಸೇವಾ ಕೇಂದ್ರದ ಮುಂದೆ ನಿಲ್ಲಬೇಕಾಗುತ್ತೆ. ಹಳ್ಳಿಗಳಲ್ಲಿ ಒಮ್ಮೆಲೆ ಹೆಚ್ಚಿನ ಜನ ಸೇರೋದ್ರಿಂದ ಸಮಸ್ಯೆಯಾಗೋದು ಗ್ಯಾರಂಟಿ. ಹೀಗಾಗಿ ಈ ಸಮಸ್ಯೆಯನ್ನ ತಪ್ಪಿಸೋದಕ್ಕೆ ಮೊಬೈಲ್ ಅಪ್ಲಿಕೇಶನ್ ಮೂಲಕವೇ ಮನೆಯಲ್ಲೇ ಕುಳಿತು ಬಯೋಮೆಟ್ರಿಕ್ ಅಥವಾ ಮುಖದ ಸ್ಕ್ಯಾನ್ ಮಾಡುವ ಸುಲಭ ತಂತ್ರಜ್ಞಾನವನ್ನ ಜಾರಿಗೆ ತರಬೇಕು ಅನ್ನೋದು ಹೆಣ್ಣುಮಕ್ಕಳ ಮನವಿ. ಸರ್ಕಾರ ಇದಕ್ಕೆ ಹೇಗೆ ಸ್ಪಂದಿಸುತ್ತೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.